ನಾವ ಈ ವಿಡಿಯೋದಾಗ ರಿಲೇಷನಲ್ ಆಮೇಲೆ ಲಾಜಿಕಲ್ ಆಪರೇಟರ್ಸ್ ನೋಡೋಣ ಅಂತ. ಅದಾದ್ಮೇಲೆ ಟರ್ನರಿ ಆಪರೇಟರ್ಸ್ ಆಮೇಲೆ ಇನ್ಸ್ಟೆನ್ಸ್ ಆಫ್ ಆಪರೇಟರ್ ನೋಡೋಣ ಅಂತ. ರಿಲೇಷನಲ್ ಆಪರೇಟರ್ ಯಾವಾಗ್ಲೂ ಏನ್ ಮಾಡ್ತಾವ ಅಂತಂದ್ರ ಟ್ರೂ ಆರ್ ಫಾಲ್ಸ್ ಬೂಲಿಯನ್ ವ್ಯಾಲ್ಯೂನ ರಿಟರ್ನ್ ಮಾಡ್ತಾವ. ರಿಲೇಷನಲ್ ಆಪರೇಟರ್ಸ್ ನಾವ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ದಾಗ ಯೂಸ್ ಮಾಡ್ತೀವಿ. ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅಂತಂದ್ರ ಇಫ್ ಎಲ್ಸ್ ಆಮೇಲೆ ಇವನ್ ನಾವ ಫಾರ್ ಲೂಪ್ ದಾಗ ಅಂತಂದ್ರ ಆ ಲೂಪ್ ಯಾವಾಗ ಬ್ರೇಕ್ ಆಗ್ಬೇಕು ಅನ್ನುವಂತ ಟೈಮ್ದಾಗ ನಾವು ಕಂಡೀಷನ್ ಚೆಕ್ ಮಾಡ್ಬೇಕಾಕೈತಿ. ಯಾವಾಗ ಯಾವಾಗ ನಮಗ ಬೂಲಿಯನ್ ವ್ಯಾಲ್ಯೂ ಅವಶ್ಯಕತೆ ಇರ್ತೈತಲ್ಲ, ಸೊ ಅಂತ ಟೈಮ್ದಾಗ ನಾವ ರಿಲೇಷನಲ್ ಆಪರೇಟರ್ಸ್ ನ ಯೂಸ್ ಮಾಡ್ತೀವಿ. ಸೊ ಯಾವ್ಯಾವ ರಿಲೇಷನಲ್ ಆಪರೇಟರ್ ಅದಾವ ಅಂತಂದ್ರ ಡಬಲ್ ಈಕ್ವಲ್ಸ್ ಏನ್ ಮಾಡ್ತೈತಿ, ಎರಡ್ ವೇರಿಯೇಬಲ್ ವ್ಯಾಲ್ಯೂ ಈಕ್ವಲ್ ಐತಿಲ್ಲ ಅಂತೇಳಿ ಚೆಕ್ ಮಾಡ್ತೈತಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಏನೈತಿ, ಎದ್ ವ್ಯಾಲ್ಯೂ 10 ಐತಿ, ಬಿದ್ ವ್ಯಾಲ್ಯೂ 10 ಐತಿ. ಸೊ ನಾವ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ದಾಗ ಎ ಡಬಲ್ ಈಕ್ವಲ್ಸ್ ಟು ಬಿ ಅಂತೇಳಿ ಪ್ರಿಂಟ್ ಮಾಡಿದ್ರೆ ಏನಾಕೈತಿ, ಟ್ರೂ ಅಂತೇಳಿ ಪ್ರಿಂಟ್ ಆಕೈತಿ. ಇನ್ ಕೇಸ್ ಇದು ಎರಡೂದ್ರದ್ದು ವ್ಯಾಲ್ಯೂ ಬೇರೆ ಬೇರೆ ಇತ್ತಂದ್ರೆ ಇದೇನಾಕಿತ್ತ, ಫಾಲ್ಸ್ ಅಂತೇಳಿ ಪ್ರಿಂಟ್ ಆಕಿತ್ತ. ನೆಕ್ಸ್ಟ್ ನಾಟ್ ಈಕ್ವಲ್ ಏನ್ ಮಾಡ್ತೈತಿ, ಸೊ ಇನ್ ಕೇಸ್ ಎದ್ ವ್ಯಾಲ್ಯೂ ಬಿದ್ ವ್ಯಾಲ್ಯೂ ಎರಡು ಈಕ್ವಲ್ ಇರ್ಲಿಲ್ಲ ಅಂತಂದ್ರೆ ಅವಾಗ ಇದ ಟ್ರೂ ಅಂತೇಳಿ ಪ್ರಿಂಟ್ ಮಾಡ್ತೈತಿ. ಇಲ್ಲಿ ಏನೈತಿ, ಎದ್ ವ್ಯಾಲ್ಯೂ 10 ಐತಿ, ಬಿದ್ ವ್ಯಾಲ್ಯೂ 5 ಐತಿ. ಸೊ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ದಾಗ ನಾನು ಎ ನಾಟ್ ಈಕ್ವಲ್ಸ್ ಟು ಬಿ ಅಂತೇಳಿ ಪ್ರಿಂಟ್ ಮಾಡಿದ್ರೆ ಇದ ಟ್ರೂ ಅಂತೇಳಿ ರಿಟರ್ನ್ ಮಾಡ್ತೈತಿ. ಸೊ ಇನ್ ಕೇಸ್ ಎರಡು ವ್ಯಾಲ್ಯೂ ಈಕ್ವಲ್ ಇತ್ತು ಅಂತ ಅನ್ಕೋರಿ, ಅವಾಗ ಇದ ಫಾಲ್ಸ್ ಅಂತೇಳಿ ಕೊಡ್ತೈತಿ. ನೆಕ್ಸ್ಟ್ ಗ್ರೇಟರ್ ದನ್, ಇನ್ ಕೇಸ್ ಎ ಗ್ರೇಟರ್ ದನ್ ಬಿ ಇತ್ತಂದ್ರೆ ಇದ ಟ್ರೂ ರಿಟರ್ನ್ ಮಾಡ್ತೈತಿ. ಇನ್ ಕೇಸ್ ಎ ಲೆಸ್ ದೆನ್ ಬಿ ಇತ್ತಂದ್ರ ಟ್ರೂ ರಿಟರ್ನ್ ಮಾಡ್ತೈತಿ, ಇಲ್ಲಾಂದ್ರೆ ಫಾಲ್ಸ್ ರಿಟರ್ನ್ ಮಾಡ್ತೈತಿ. ಇನ್ ಕೇಸ್ ಎ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ಬಿ ಇದ್ದಾಗ ಟ್ರೂ ರಿಟರ್ನ್ ಮಾಡ್ತೈತಿ, ಇಲ್ಲಾಂದ್ರೆ ಫಾಲ್ಸ್ ರಿಟರ್ನ್ ಮಾಡ್ತೈತಿ. ಸೊ ಎ ಎಲ್ಲರೇ ಬಿ ಕಿಂತ ಸಣ್ಣದಿತ್ತು ಅಥವಾ ಬಿ ಈಕ್ವಲ್ ಇತ್ತಂದ್ರೆ ಅವಾಗಿದ ಟ್ರೂ ರಿಟರ್ನ್ ಮಾಡ್ತೈತಿ, ಇಲ್ಲಾಂದ್ರೆ ಫಾಲ್ಸ್ ರಿಟರ್ನ್ ಮಾಡ್ತೈತಿ. ನೆಕ್ಸ್ಟ್ ನಮ್ದು ಲಾಜಿಕಲ್ ಆಪರೇಟರ್ಸ್. ನಮ್ದು ಲಾಜಿಕಲ್ ಆಪರೇಟರ್ಸ್ ಯಾವ ಅಂದ್ರ ಲಾಜಿಕಲ್ ಆಂಡ್, ಆಮೇಲೆ ಲಾಜಿಕಲ್ ಆರ್, ಆಮೇಲೆ ನೆಗೇಟರ್, ಲಾಜಿಕಲ್ ನಾಟ್ ಅಂತಾನು ಕರೀತಾರೆ ಅದಕ್ಕೆ. ನಾವು ಫಸ್ಟ್ ಲಾಜಿಕಲ್ ಆಂಡ್ ನೋಡೋಣ ಅಂತ. ಲಾಜಿಕಲ್ ಆಂಡ್ ಅನ್ನು ನಾವು ಡಬಲ್ ಆಂಪರ್ಸೈನ್ ಇಂದ ರಿಪ್ರೆಸೆಂಟ್ ಮಾಡ್ತೀವಿ. ಸೊ ಎ ಡಬಲ್ ಆಂಪರ್ಸೈನ್ ಬಿ ಇದೇನ್ ಮಾಡ್ತೈತಿ, ಬೂಲಿಯನ್ ವ್ಯಾಲ್ಯೂನ ಕೊಡ್ತೈತಿ ನಮಗ. ಸೊ ಎದ್ ವ್ಯಾಲ್ಯೂನು ಟ್ರೂ ಇತ್ತು, ಬಿದ್ ವ್ಯಾಲ್ಯೂನು ಟ್ರೂ ಇತ್ತು ಅಂದ್ರೆ ರಿಸಲ್ಟ್ ಟ್ರೂ ಬರ್ತೈತಿ. ಎದ್ ವ್ಯಾಲ್ಯೂ ಫಾಲ್ಸ್ ಐತಿ, ಬಿದ್ ವ್ಯಾಲ್ಯೂ ಫಾಲ್ಸ್ ಇದ್ದಾಗೂ ಫಾಲ್ಸ್ ಬರ್ತೈತಿ. ಎ ವ್ಯಾಲ್ಯೂ ಫಾಲ್ಸ್ ಐತಿ, ಬಿ ವ್ಯಾಲ್ಯೂ ಟ್ರೂ ಐತಿ, ಅವಾಗ ಫಾಲ್ಸ್ ಬರ್ತೈತಿ. ಎ ವ್ಯಾಲ್ಯೂ ಟ್ರೂ ಐತಿ, ಬಿ ವ್ಯಾಲ್ಯೂ ಫಾಲ್ಸ್ ಇದ್ದಾಗ ಫಾಲ್ಸ್ ಬರ್ತೈತಿ. ಸೊ ಇಲ್ಲಿ ನೀವು ನೋಡಿದ್ರ ಇನ್ ಕೇಸ್ ಎರಡೂದ್ರ ವ್ಯಾಲ್ಯೂ ಯಾವಾಗ ಟ್ರೂ ಇರ್ತೈತಿಲ್ಲ ಅವಾಗ ಅಷ್ಟೇ ರಿಸಲ್ಟ್ ಟ್ರೂ ಬರ್ತೈತಿ. ಉಳಿದಿದ್ದೆಲ್ಲ ಕೇಸ್ದಾಗ ಫಾಲ್ಸ್ ನ ರಿಟರ್ನ್ ಮಾಡ್ತೈತಿ ಲಾಜಿಕಲ್ ಆಂಡ್. ಅಂದ್ರೆ ಫಸ್ಟ್ ಒನ್ ಟ್ರೂ ಇರ್ಬೇಕಾ, ಸೆಕೆಂಡ್ ಒನ್ ಟ್ರೂ ಇರ್ಬೇಕಾ, ಅವಾಗ ಅಷ್ಟೇ ರಿಸಲ್ಟ್ ಟ್ರೂ ಅಂತ ಹೇಳಿ ಬರ್ತೈತಿ. ಸೊ ಈ ಕಂಡೀಷನ್ ಸಲುವಾಗಿ ಇನ್ ಕೇಸ್ ಫಸ್ಟ್ ಒನ್ ಅನ್ನ ಫಾಲ್ಸ್ ಇತ್ತಂದ್ರ ಸೆಕೆಂಡ್ ಎಕ್ಸ್ಪ್ರೆಷನ್ ಎವಾಲ್ಯೂಯೇಟ್ ಆಗಕ ಹೋಗಂಗಿಲ್ಲ. ಜಾವಾ ಈ ರೀತಿ ಎದಕ್ ಮಾಡೈತಿ ಅಂತಂದ್ರೆ ಆಪ್ಟಿಮೈಸ್ ಮಾಡಕ. ಎನಿವೆ ಫಸ್ಟ್ ಒನ್ ಫಾಲ್ಸ್ ಇತ್ತಂದ್ರೆ ರಿಸಲ್ಟ್ ಫಾಲ್ಸ್ ಬರ್ತೈತಲ್ಲ. ಇಲ್ಲಿ ನೋಡ್ರಿ, ಯಾವ್ದಾರ ಒಂದ್ ಫಾಲ್ಸ್ ಇತ್ತಂತಂದ್ರ ಒಬ್ವಿಯಸ್ಲಿ ಇಲ್ಲಿ ಫಾಲ್ಸ್ ಇದ್ದಾಗ ಇಲ್ಲಿ ಟ್ರೂ ಇರ್ಲಿ ಫಾಲ್ಸ್ ಇರ್ಲಿ ರಿಸಲ್ಟ್ ಏನಿರ್ತೈತಿ ಫಾಲ್ಸ್ ಇರ್ತೈತಿ. ಸೊ ಅದ್ರ ಸಲುವಾಗಿ ಫಸ್ಟ್ ಒನ್ ಫಾಲ್ಸ್ ಇತ್ತಂದ್ರೆ ಸೆಕೆಂಡ್ ಒನ್ ಎವಾಲ್ಯೂಯೇಟ್ ಮಾಡಕ ಹೋಗಂಗಿಲ್ಲ ಜಾವಾ. ಇಷ್ಟಿದ ಲಾಜಿಕಲ್ ಆಂಡ್. ನೆಕ್ಸ್ಟ್ ಲಾಜಿಕಲ್ ಆರ್. ನ ನಾವು ಈ ರೀತಿ ರೀಪ್ರೆಸೆಂಟ್ ಮಾಡ್ತೀವಿ. ಟ್ರೂ ಟ್ರೂ ಇದ್ದಾಗ ಟ್ರೂ ಬರ್ತೈತಿ, ಫಾಲ್ಸ್ ಟ್ರೂ ಇದ್ದಾಗೂ ಟ್ರೂ ಬರ್ತೈತಿ, ಟ್ರೂ ಫಾಲ್ಸ್ ಇದ್ದಾಗೂ ಟ್ರೂ ಬರ್ತೈತಿ, ಫಾಲ್ಸ್ ಇದ್ದಾಗ ಮಾತ್ರ ಇದು ಫಾಲ್ಸ್ ಅಂತ ಹೇಳಿ ಬರ್ತೈತಿ. ಸೊ ಇಲ್ಲಿ ನೀವು ನೋಡಿದ್ರ ಎರಡರಾಗ ಯಾವ್ದಾರ ಒಂದು ವ್ಯಾಲ್ಯೂ ಟ್ರೂ ಇದ್ದಾಗೂ ರಿಸಲ್ಟ್ ಏನ ಬರ್ತೈತಿ, ಟ್ರೂ ಅಂತ ಬರ್ತೈತಿ. ಸೊ ಐದರ್ ಎ ಟ್ರೂ ಇರ್ಲಿ, ಬಿ ಟ್ರೂ ಇರ್ಲಿ, ಎರಡರಾಗ ಯಾವ್ದಾರ ಒಂದ್ ಟ್ರೂ ಇದ್ರೂ ರಿಸಲ್ಟ್ ಟ್ರೂ ಅಂತಾನೆ ಬರ್ತೈತಿ. ಸೊ ಇದ್ರ ಸಲುವಾಗಿ ಇನ್ ಕೇಸ್ ಫಸ್ಟ್ ಎಕ್ಸ್ಪ್ರೆಷನ್ ಟ್ರೂ ಆಯ್ತು ಅಂತಂದ್ರೆ ಎರಡನೇದ್ ನಾವು ಎವಾಲ್ಯೂಯೇಟ್ ಮಾಡಕ ಹೋಗಂಗಿಲ್ಲ. ಸೊ ಒಂದೇದ ಟ್ರೂ ಅಂತ ಹೇಳಿ ಬಂತಂದ್ರೆ ಎರಡನೇದ ಎಕ್ಸ್ಪ್ರೆಷನ್ ವ್ಯಾಲ್ಯೂ ಏನೈತೆ ಅಂತ ಜಾವಾ ಚೆಕ್ ಮಾಡಕ್ ಹೋಗಂಗಿಲ್ಲ. ಯಾಕೆ ಈ ರೀತಿಯಾಗಿ ಮಾಡ್ತೈತಿ ಅಂದ್ರೆ ಜಾವಾ ಆಪ್ಟಿಮೈಸ್ ಮಾಡಕ ಟೈಮ್ ಸೇವ್ ಆಕೈತಿ. ಯಾಕಂದ್ರೆ ಇದು ವ್ಯಾಲ್ಯೂ ಟ್ರೂ ಇತ್ತಂದ್ರೆ ಎರಡನೇದು ಫಾಲ್ಸ್ ಇರ್ಲಿ ಟ್ರೂ ಇರ್ಲಿ ರಿಸಲ್ಟ್ ಏನ್ ಬರ್ತೈತಿ, ಟ್ರೂನ ಬರ್ತೈತಿ. ಅದ್ರ ಸಲುವಾಗಿ ಜಾವಾ ಏನ್ ಮಾಡ್ತೈತಿ ಅಂತಂದ್ರೆ ಸೆಕೆಂಡ್ ಎಕ್ಸ್ಪ್ರೆಷನ್ ಎವಾಲ್ಯೂಯೇಟ್ ಮಾಡಕ್ ಹೋಗಂಗಿಲ್ಲ. ನೆಕ್ಸ್ಟ್ ಲಾಜಿಕಲ್ ನಾಟ್. ಲಾಜಿಕಲ್ ನಾಟ್ ಏನ್ ಮಾಡ್ತೈತಿ ಅಂದ್ರೆ ಏದ್ ವ್ಯಾಲ್ಯೂ ಟ್ರೂ ಇತ್ತು ನೆಗೆಟ್ ಮಾಡಿದ್ರೆ ಫಾಲ್ಸ್ ಆಕೈತಿ, ಎ ವ್ಯಾಲ್ಯೂ ಫಾಲ್ಸ್ ಇತ್ತು ಅದನ್ನ ನೆಗೆಟ್ ಮಾಡಿದ್ರೆ ಟ್ರೂ ಆಕೈತಿ. ನೆಕ್ಸ್ಟ್ ಟರ್ನರಿ ಆಪರೇಷನ್ಸ್. ಈ ಟರ್ನರಿ ಆಪರೇಷನ್ ದಾಗ ಬೇಸಿಕಲಿ 3 ಪಾರ್ಟ್ ಇರ್ತಾವ. ಸೊ ಫಸ್ಟ್ ಕಂಡೀಷನ್ ಚೆಕ್ ಮಾಡ್ತೀವಿ. ಇನ್ ಕೇಸ್ ಈ ಕಂಡೀಷನ್ ಟ್ರೂ ಆಯ್ತಂದ್ರ ನಾವ ಫಸ್ಟ್
ವ್ಯಾಲ್ಯೂನ ಅಸೈನ್ ಮಾಡ್ತೀವಿ, ಇಲ್ಲ ಅಂತಂದ್ರೆ ಸೆಕೆಂಡ್ ವ್ಯಾಲ್ಯೂವ ಅಸೈನ್ ಮಾಡ್ತೀವಿ ಈ ವೇರಿಯೇಬಲ್ಗ. ನಾವ್ ಇದನ್ನ ಎಕ್ಸಾಂಪಲ್ ಥ್ರೂ ನೋಡೋಣ ಅಂತ. ಇಲ್ಲೇನೈತಿ, ಇಂಟ್ ಎ ಈಕ್ವಲ್ ಟು 10, ಎ ವ್ಯಾಲ್ಯೂವ 10 ಐತಿ, ಬಿ ವ್ಯಾಲ್ಯೂವ 20 ಐತಿ. ನಾವೇನ್ ಮಾಡಾಕತ್ತೀವ, ಇವ್ ಎರಡೂದ್ರೊಳಗ ಮಿನಿಮಮ್ ವ್ಯಾಲ್ಯೂ ಯಾವ್ದೈತಿ ಅಂತ ಫೈಂಡ್ ಔಟ್ ಮಾಡಾಕತ್ತೀವಿ ನಾವು. ಇಂಟ್ ಮಿನ್ನ, ಸೊ ಇಲ್ಲಿ ನಾವೇನ್ ಮಾಡಾಕತ್ತೀವ, ಎ ಇಸ್ ಲೆಸ್ ದೆನ್ ಬಿ, ಇದನ್ನ ಲಾಜಿಕಲ್ ಕಂಡೀಷನ್ ಚೆಕ್ ಮಾಡಾಕತ್ತೀವಿ, ಇಲ್ಲಿ ರಿಲೇಷನಲ್ ಆಪರೇಟರ್ ಯೂಸ್ ಮಾಡಾಕತ್ತೀವ. ಹೌದಾ? ಸೊ ನಮ್ ಕೇಸ್ದಾಗ ಏನೈತಿ, ಎ ವ್ಯಾಲ್ಯೂವ ಬಿ ಕಿಂತ ಸಣ್ಣದೈತಿ. ಸೊ ಇದು ಟ್ರೂ ಅಂತ ಹೇಳಿ ಬಂತು. ಇದು ಟ್ರೂ ಆಗಿದ್ ಸಲುವಾಗಿ ನನ್ನದ ಫಸ್ಟ್ ವ್ಯಾಲ್ಯೂ ಅಂದ್ರೆ ಎ ಏನ್ ಹಾಕೈತಿ, ಮಿನಿಗ್ ಅಸೈನ್ ಹಾಕೈತಿ. ಇನ್ ಕೇಸ್ ಇದು ರಿಟರ್ನ್ ಫಾಲ್ಸ್ ಆಯ್ತಂದ್ರೆ ನಮ್ದು ಸೆಕೆಂಡ್ ವ್ಯಾಲ್ಯೂ ಬಿ ಏನ್ ಹಾಕಿತ್ತ, ಮಿನಿಮಮ್ಗ ಅಸೈನ್ ಹಾಕಿತ್ತ. ಇದಕ್ಕೆ ಟರ್ನರಿ ಆಪರೇಟರ್ ಅಂತೇಳಿ ಯಾವ್ದಕ್ ಕರೀತಾರ ಅಂದ್ರೆ, ಟೋಟಲ್ ಮೂರ್ ಇದ್ರೊಳಗ ಈ ಆಪರೇಷನ್ ದ ಟೋಟಲ್ 3 ಆಪರೇಟರ್ಸ್ ಇನ್ವಾಲ್ವ್ ಆಗ್ತಾವ. ಒಂದೇದ ಫಸ್ಟ್ ಗೆ ರಿಲೇಷನಲ್ ಆಪರೇಟರ್, ಅದಾದ್ಮೇಲೆ ಕ್ವಶನ್ ಮಾರ್ಕ್, ಅದಾದ್ಮೇಲೆ ಈ ಕೋಲನ್. ಅದಕ್ಕೆ ಇದಕ್ಕೆ ಟರ್ನರಿ ಆಪರೇಟರ್ ಅಂತ ಹೇಳಿ ಕರೀತಾರ. ಇದನ್ನ ನಾವು ಅಲ್ಟರ್ನೇಟಿವ್ ಆಫ್ ಇಫ್ ಎಲ್ಸ್ ಕಂಡೀಷನ್ ನಾವು ಯೂಸ್ ಮಾಡ್ತೀವಿ. ಸೊ ಯಾವಾಗ ನಾವು ಕಂಡೀಷನಲ್ ಆಪರೇಟರ್, ಕಂಡೀಷನಲ್ ಸ್ಟೇಟ್ಮೆಂಟ್ ಇಫ್ ಎಲ್ಸ್ ನೋಡ್ತೀವಲ್ಲ, ಅವಾಗ ಇದನ್ನ ಯಾವ ರೀತಿ ಅಲ್ಟರ್ನೇಟ್ ಆಗಿ ಯೂಸ್ ಮಾಡ್ತೀವಿ ಅಂತ ಹೇಳಿ ನೋಡೋಣ ಅಂತ. ನೆಕ್ಸ್ಟ್ ಇನ್ಸ್ಟೆನ್ಸ್ ಆಫ್ ಏನ್ ಮಾಡ್ತೈತಿ ಅಂತಂದ್ರ, ಆಬ್ಜೆಕ್ಟ್ ಇನ್ಸ್ಟೆನ್ಸ್ ಆಫ್ ಅ ಪರ್ಟಿಕ್ಯುಲರ್ ಕ್ಲಾಸ್ ಐತಿ ಇಲ್ಲೋ ಅಂತೇಳಿ ಚೆಕ್ ಮಾಡ್ತೈತಿ. ಸೊ ಕ್ಲಾಸ್ ಆಬ್ಜೆಕ್ಟ್ ಡಿಸ್ಕಸ್ ಮಾಡೋ ಮುಂದೆ ನಾವು ಡೀಟೇಲ್ ಆಗಿ ನೋಡೋಣ, ಆಬ್ಜೆಕ್ಟ್ ಅಂದ್ರೆ ಏನ, ಕ್ಲಾಸ್ ಅಂದ್ರೆ ಏನಂತೇಳಿ. ಸೊ ಈಗ ಸದ್ಯಕ್ಕೆ ಎಕ್ಸಾಂಪಲ್ ಸಲುವಾಗಿ ನಾ ಏನ್ ಮಾಡಾಕತ್ತೀನಿ, ಸ್ಟ್ರಿಂಗ್ ಎಸ್ ಟಿ ಆರ್ ಈಕ್ವಲ್ ಟು ಹಲೋ ಅಂತೇಳಿ ಕ್ರಿಯೇಟ್ ಮಾಡಾಕತ್ತೀನಿ. ಸೊ ಜಾವಾದಾಗ ಸ್ಟ್ರಿಂಗ್ ಅನ್ನೋದೇನೋ ಒಂದು ಆಬ್ಜೆಕ್ಟ್. ಸೊ ನಾ ಏನ್ ಮಾಡಿದೆ, ಈಗ ಸ್ಟ್ರಿಂಗ್ ಎಸ್ ಟಿ ಆರ್ ಹಲೋ ಅಂತೇಳಿ ಕ್ರಿಯೇಟ್ ಮಾಡಿದ ತಕ್ಷಣ ಹಲೋ ಅಂತೇಳಿ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಆಯ್ತಾ. ಆ ಆಬ್ಜೆಕ್ಟ್ ಗೆ ಎಸ್ ಟಿ ಆರ್ ಪಾಯಿಂಟ್ ಮಾಡಾಕತೈತಿ. ಅಂದ್ರೆ ಏನಾತ, ಎಸ್ ಟಿ ಆರ್ ಇಟ್ಸ್ ಅನ್ ಇನ್ಸ್ಟೆನ್ಸ್ ಆಫ್ ಅ ಸ್ಟ್ರಿಂಗ್ ಕ್ಲಾಸ್. ಸೊ ಇದೇನ್ ಮಾಡ್ತೈತಿ, ಇನ್ಸ್ಟೆನ್ಸ್ ಆಫ್ ಅ ಬೂಲಿಯನ್ ವ್ಯಾಲ್ಯೂನ ರಿಟರ್ನ್ ಮಾಡ್ತೈತಿ. ನಾನು ಇಲ್ಲಿ ಎಸ್ ಟಿ ಆರ್ ಇನ್ಸ್ಟೆನ್ಸ್ ಆಫ್ ಸ್ಟ್ರಿಂಗ್ ಅಂತ ಹೇಳಿ ಕೊಟ್ರ ಇದೇನಾಕೈತಿ, ರಿಟರ್ನ್ ಬರ್ತೈತಿ. ಯಾಕಂದ್ರೆ ಎಸ್ ಟಿ ಆರ್ ಅನ್ನೋದು ಸ್ಟ್ರಿಂಗ್ ಕ್ಲಾಸ್ ಇನ್ಸ್ಟೆನ್ಸ್ ಇದೆ. ನಾವ್ ಇದನ್ನ ಎಕ್ಸಾಂಪಲ್ ಥ್ರೂ ನೋಡೋಣ ಅಂತ. ಈಗ ನಮ್ದ ಫಸ್ಟ್ ಟರ್ನರಿ ಆಪರೇಟರ್ ಎಕ್ಸಾಂಪಲ್. ಸೊ ಇಲ್ಲೇನೈತಿ, ಎ ವ್ಯಾಲ್ಯೂವ 101 ಐತಿ, ಬಿ ವ್ಯಾಲ್ಯೂವ 201 ಐತಿ. ಸೊ ನಾ ಏನ್ ಮಾಡಾಕತ್ತೀನಿ, ಇಲ್ಲೇ ಮಿನಿಮಮ್ ವ್ಯಾಲ್ಯೂನ್ ಫೈಂಡ್ ಔಟ್ ಮಾಡಾಕತ್ತೀನಿ. ಸೊ ಎ ಇಸ್ ಲೆಸ್ ದೆನ್ ಬಿ ಏನ, ಎ ವ್ಯಾಲ್ಯೂವ 101 ಐತಿ, ಬಿ ವ್ಯಾಲ್ಯೂವ 201 ಐತಿ. ಇದೇನಾತ, ಫಾಲ್ಸ್ ಆತ. ಇದು ಫಾಲ್ಸ್ ಆಗಿದ್ರಿಂದ ಏನಾಯ್ತ, ಸೆಕೆಂಡ್ ಇದೇನೈತೆ, ಟ್ರೂ ಆಯ್ತಿದೆ. ಸಾರಿ, ಎ ಇಸ್ ಲೆಸ್ ದೆನ್ ಬಿ ಐತಿ, ಎ ವ್ಯಾಲ್ಯೂವ 101 ಐತಿ, ಬಿ ವ್ಯಾಲ್ಯೂವ 201 ಐತಿ. ಎ ಇಸ್ ಲೆಸ್ ದೆನ್ ಬಿ, ಟ್ರೂ ಆತ. ಅದಕ್ಕ ಎ ವ್ಯಾಲ್ಯೂವ ಮಿನ್ ಅನ್ನುವಂತ ವೇರಿಯಬಲ್ ಅಸೈನ್ ಆಗ್ತೈತಿ ಇಲ್ಲಿ. ಸೊ ಅದಕ್ಕ ಸ್ಮಾಲ್ ನಂಬರ್ ಈಸ್ 101 ಅಂತ ಹೇಳಿ ಬರ್ತೈತಿ. ನೆಕ್ಸ್ಟ್ ಇದ್ರೊಳಗ ಏನ್ ಮಾಡಾಕ್ತೀನಿ, ನಾನು ನಂಬರ್ದಾಗ 2003 ಅಂತೇಳಿ ಸ್ಟೋರ್ ಮಾಡಾಕತ್ತೀನಿ. ನಾನು ಈ ನಂಬರ್ ಡಿವಿಸಿಬಲ್ ಬೈ 2 ಐತೋ ಇಲ್ಲ ಅಂತ ಚೆಕ್ ಮಾಡಾಕ್ತೀನಿ ಇಲ್ಲಿ ನಾನು. ಸೊ ಇನ್ ಕೇಸ್ ಈ ನಂಬರ್ ಕಂಪ್ಲೀಟ್ ಆಗಿ 2 ಇಂದ ಡಿವಿಸಿಬಲ್ ಆಯ್ತಂದ್ರ ಏನು ರಿಮೈಂಡರ್ ಉಳಿಯಂಗಿಲ್ಲ ನನಗ. ಸೊ ರಿಮೈಂಡರ್ ಸಲುವಾಗಿ ನಾನು ಮಾಡ್ಯುಲಸ್ ಆಪರೇಟರ್ ಚೆಕ್ ಮಾಡಾಕ್ತೀನಿ ನಾನು. ಸೊ ನಮ್ ಮಾಡ್ಯುಲಸ್ ಆಫ್ 2 ಈಕ್ವಲ್ ಟು 0 ಇನ್ ಕೇಸ್ ಇದ ಏನು ರಿಮೈಂಡರ್ ಉಳಿಲಿಲ್ಲ ಅಂತಂದ್ರ ಅವಾಗ ನಾನು ಎಸ್ ಅನ್ನೋದನ್ನ ರಿಸಲ್ಟ್ ಅಸೈನ್ ಮಾಡಾಕತ್ತೀನಿ. ಇದೇನಾರೆ ಫಾಲ್ಸ್ ಆಯ್ತಂದ್ರ ನಾ ಏನ್ ಮಾಡಾಕತ್ತೀನಿ, ನೋ ಅನ್ನೋನ ರಿಸಲ್ಟ್ ಅಸೈನ್ ಮಾಡಾಕತ್ತೀನಿ. ಸೊ ಇದನ್ನ ಎಕ್ಸಿಕ್ಯೂಟ್ ಮಾಡಿ ನೋಡೋಣ ನಾವ. ಸೊ ಸ್ಮಾಲರ್ ನಂಬರ್ ಈಸ್ 101. ಸೊ ಎ ವ್ಯಾಲ್ಯೂ 101 ಐತಿ, ಅದಕ್ಕ 101 ಈಸ್ ಲೆಸ್ ದನ್ 201 ಅಲ್ಲ, ಅದಕ್ಕೆ ನಮ್ ಮಿನಿಮಮ್ ನಂಬರ್ 101 ಅಂತ ಹೇಳಿ ಬಂದೈತಿ. ಇದು 2003 ಕಂಪ್ಲೀಟ್ ಆಗಿ 2 ಇಂದ ಡಿವೈಡ್ ಆಗಿಲ್ಲ, ಯಾಕಂದ್ರೆ ರಿಮೈಂಡರ್ ಬರ್ತೈತಿ ನಮಗೆ. ರಿಮೈಂಡರ್ ಇಸ್ ನಾಟ್ ಈಕ್ವಲ್ ಟು 0, ಅದಕ್ಕೆ ನೋ ಅನ್ನೋದು ರಿಸಲ್ಟ್ ಅಸೈನ್ ಆಯ್ತು. ಸೊ ಇಲ್ಲಿ ನಾ ಅದನ್ನ ಪ್ರಿಂಟ್ ಮಾಡಾಕತ್ತೀನಿ, ನಂಬರ್ 2003 ಈಸ್ ಡಿವಿಸಿಬಲ್ ಬೈ 2 ಇಲ್ಲ ಅಂತ ಹೇಳಿ ಹೇಳಾಕ್ತೈತಿ ಈಗ. ಸೊ ಇಷ್ಟ ಟರ್ನರಿ ಆಪರೇಟರ್ ಎಕ್ಸಾಂಪಲ್. ನೆಕ್ಸ್ಟ್ ನಾವ ರಿಲೇಷನಲ್ ಆಪರೇಟರ್ ನೋಡೋಣ ಅಂತ. ಸೊ ಇಲ್ಲಿ ಎ ವ್ಯಾಲ್ಯೂ 25 ಅಂತ ಹೇಳಿ ಮಾಡೀನಿ, ಬಿ ವ್ಯಾಲ್ಯೂ 4 ಅಂತ ಹೇಳಿ ಮಾಡೀನಿ. ಸೊ 25 double equals to 4 and a false. 25 is not equal to 4, true. 25 is greater than 4, true. 25 is less than 4, false. 25 is greater than or equal to 4, ಹೌದು, true. 25 is less than or equal to 4, false. ಸೊ ಈ ರೀತಿ
ನಮ್ದು ರಿಲೇಷನಲ್ ಆಪರೇಟರ್ ವರ್ಕ್ ಆಗ್ತಾವ. ನಮ್ದು ನೆಕ್ಸ್ಟ್ ಲಾಜಿಕಲ್ ಆಪರೇಟರ್ಸ್. ಸೊ ಟ್ರೂ ಅಂಡ್ ಫಾಲ್ಸ್, ಏದ್ ವ್ಯಾಲ್ಯೂ ಟ್ರೂ ಐತಿ, ಬಿದ್ ವ್ಯಾಲ್ಯೂ ಫಾಲ್ಸ್ ಐತಿ. ಟ್ರೂ ಆಂಪರ್ಸೈನ್ ಫಾಲ್ಸ್ ಅಂತಂದ್ರೆ ಫಾಲ್ಸ್ ಬರ್ತೈತಿ ನಮಗ. ಟ್ರೂ ಆರ್ ಫಾಲ್ಸ್ ಅಂದ್ರೆ ಟ್ರೂ ಬರ್ತೈತಿ. ಯಾವ್ದಾರ ಒಂದು ಟ್ರೂ ಇತ್ತು ನಮಗ ಟ್ರೂನ ಬರ್ತೈತಿ ಇಲ್ಲ. ಸೊ ನೆಗೆಟ್ ಆಪರೇಷನ್. ಸೊ ಎ ವ್ಯಾಲ್ಯೂ ಟ್ರೂ ಐತಿ, ಅದನ್ನ ನೆಗೆಟ್ ಮಾಡಿದ್ರೆ ಫಾಲ್ಸ್ ಅಂತ ಹೇಳಿ ಬಂತ. ಬಿಸ್ ವ್ಯಾಲ್ಯೂ ಫಾಲ್ಸ್ ಐತಿ, ಅದನ್ನ ನೆಗೆಟ್ ಮಾಡಿದ್ರೆ ಟ್ರೂ ಅಂತ ಹೇಳಿ ಬಂತ. ನಮ್ದು ಲಾಸ್ಟ್ ಇನ್ಸ್ಟೆನ್ಸ್ ಆಫ್. ಸೊ ನಾ ಏನ್ ಮಾಡೀನಿ ಇಲ್ಲಿ ಹಲೋ ಅಂತ ಹೇಳಿ ಒಂದ ಸ್ಟ್ರಿಂಗ್ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಾಕತ್ತೀನಿ. ಇಲ್ಲಿ ಏನ್ ಮಾಡಾಕತ್ತೀನಿ, ಎಸ್ ಟಿ ಆರ್ ಇಸ್ ಅನ್ ಇನ್ಸ್ಟೆನ್ಸ್ ಆಫ್ ಸ್ಟ್ರಿಂಗ್ ಐತದ ಏನ್ ಮಾಡಾಕತ್ತೀನಿ. ಇದೇನ್ ಮಾಡ್ತೈತಿ, ಬೂಲಿಯನ್ ವ್ಯಾಲ್ಯೂನ ರಿಟರ್ನ್ ಮಾಡಾಕತೈತಿ. ಸೊ ಇದನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ನಮಗ ಎಸ್ ಟಿ ಆರ್ ಈಸ್ ಆಬ್ಜೆಕ್ಟ್ ಆಫ್ ಸ್ಟ್ರಿಂಗ್ ಕ್ಲಾಸ್ ಟ್ರೂ ಅಂತೇಳಿ ರಿಸಲ್ಟ್ ವ್ಯಾಲ್ಯೂ ಟ್ರೂ ಅಂತೇಳಿ ಬರ್ತೈತಿ. ಸೊ ಇಷ್ಟ ಬೇಸಿಕಲಿ ರಿಲೇಷನಲ್ ಆಪರೇಟರ್ಸ್, ಲಾಜಿಕಲ್ ಆಪರೇಟರ್ಸ್, ಟರ್ನರಿ ಆಪರೇಟರ್, ಆಮೇಲೆ ಇನ್ಸ್ಟೆನ್ಸ್ ಆಫ್ ಆಪರೇಟರ್. ನಾವು ನೆಕ್ಸ್ಟ್ ವಿಡಿಯೋದಾಗ ಬಿಟ್ ವೈಸ್ ಆಪರೇಟರ್ ನೋಡೋಣ ಅಂತ. ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗೈತಿ, ಹೊಸದ್ ಏನಾರು ತಿಳ್ಕೊಳಾಕ್ತಿದೀವಿ ಅಂತ ಅನಿಸ್ತಂದ್ರೆ ನಿಮ್ ಫ್ರೆಂಡ್ ಜೊತೆ ಎಲ್ಲ ಶೇರ್ ಮಾಡ್ರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.